ಮಾರ್ಚ್ 1ರಂದು ಬೀದರ್ನಲ್ಲಿ ಜಿಲ್ಲಾ ಮಟ್ಟದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ. ನಗರದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ರಾಜಶೇಖರ್ ಪಾಟೀಲ್. ಮಾರ್ಚ್ 1ರಂದು ಜಿಲ್ಲಾ ಕೇಂದ್ರ ಬೀದರ್ನಲ್ಲಿ ಜಿಲ್ಲಾ ಮಟ್ಟದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾ ಮಟ್ಟದ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ವಿವಿಧ ಮಠಗಳ ಮಠಾಧಿಪತಿಗಳು, ಗಣ್ಯರು ಪಾಲ್ಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ಅತ್ಯಧಿಕ ಸಂಖ್ಯೆಯ ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಜಯಂತಿ ಆಚರಣೆ ಸಮಿತಿ ಅಧ್ಯಕ್ಷರೂ ಆದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಬೀದರ್ ಪತ್ರಿಕಾ ಭವನದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಈ ಮೂಲಕ ಮನವಿಯನ್ನು ಮಾಡಿದರು. ಬರ್ತಕ್ಕಂಥ 1ನೇ ತಾರೀಕು ಈ ಒಂದು ರೇಣುಕಾಚಾರ್ಯ ಜಯಂತಿ ಭಾಳ ಅದ್ಧೂರಿಯಾಗಿ ಆಗಬೇಕು. ಕಳೆದ 6 ವರ್ಷಗಳಿಂದ ಈ ಒಂದು ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ. ಸರ್ಕಾರ ವತಿಯಿಂದ ಸುಮಾರು 3 ವರ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಜಯಂತಿ ನಡೀತಾ ಇದೆ. ನಾವು ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ. ಇವತ್ತೆಲ್ಲ ಶ್ರೀಗಳು ಸೇರಿ ಏನು ಗೌರವ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದಾರ, ಇವತ್ತು ರಜನೀಶ್ ವಾಲಿಯವರಿಗೂ ಕೂಡ ಏನಿದು ಮೆರವಣಿಗೆ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಕೂಡ ಮಾಡಿದಾರ. ನಾನು ಎಲ್ಲರಿಗೂ ಕೂಡ ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ 1ನೇ ತಾರೀಕು ಎಲ್ಲ ಜನ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ, ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣ. ಎಲ್ಲ ರಾಜಕೀಯ ಧುರೀಣರು, ಮಠಾಧೀಶರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಬೇರೆ ಬೇರೆ ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಅನೇಕ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ.